ವೆಲ್ಕಮ್ ಟು RR ಕಿಚನ್. ಹಲಸಿನ ಹಣ್ಣಿನ ಗಟ್ಟಿ ಅಂತ ಮಂಗಳೂರು ರೆಸಿಪಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಲಸಿನ ಹಣ್ಣು, ಸಿಪ್ಪೆ ತೆಗೆದು ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡಿರೋಂಥದ್ದು. ಅದಕ್ಕೆ 1 ಕಪ್ ಸಕ್ಕರೆ, 1 ಕಪ್ ಕಾಯಿ ತುರಿ, ಸ್ವಲ್ಪ ರುಚಿಗೋಷ್ಟು ಉಪ್ಪು, 4 ಏಲಕ್ಕಿ, ಸ್ವಲ್ಪ ಕರಿಕಾಳು, ಆಮೇಲೆ ಅಕ್ಕಿ 1 ಬೌಲಷ್ಟು ಅಕ್ಕಿ 6 ರಿಂದ 7 ತಾಸು ನೆನೆ ಇಟ್ಟಿದ್ದು ಅದನ್ನ ಚೆನ್ನಾಗಿ 2-3 ಸತಿ ತೊಳೆದು ಗ್ರೈಂಡ್ ಮಾಡಬೇಕು. ಇದಕ್ಕೆ ಅಕ್ಕಿ, ಹಲಸಿನ ಹಣ್ಣು ಸ್ವಲ್ಪ ಹಾಕಿ ರುಬ್ಬಬೇಕು. ನಾನು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಈಗ ಗ್ರೈಂಡ್ ಮಾಡ್ಕೊಬೇಕಲ್ವಾ. ಈ ರುಬ್ಬಿರುವಂತ ಅದಕ್ಕೆ ಕಾಯಿ ತುರಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ತಟ್ಟೆಗೆ ನಾವು ಚೂರು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಸರ್ವ್ ಕೊಡಬೇಕು. ಆಮೇಲೆ ಇದನ್ನ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕು. ಇದನ್ನು ಇಡ್ಲಿ ಬಾಂಡೆಯಲ್ಲಿ ನಾವು ಇದನ್ನಿಟ್ಟು ಹಬೆಲಿಟ್ಟು ಕುದಿಸ್ಕೊಳ್ಳೋದು. ಈ ರೀತಿ ಇಡ್ಲೆ ಪಾತ್ರೆಗೆ ನೀರು ಹಾಕ್ಕೊಂಡು ಇದನ್ನ ಈ ರೀತಿ ಉಲ್ಟಾ ಹಾಕ್ಕೊಂಡು ಒಂದು ತಟ್ಟೆನ ಇಟ್ಕೊಬೇಕು. ಸಣ್ಣ ಇದು ಎಲ್ಲಿಂದ ಇಟ್ಕೋಬೇಕು. ನೆಕ್ಸ್ಟ್ ಈಗ ಇಟ್ಕೊಂಡು ಹೇಳ್ತೀವಿ. ಬೀಪುಳೆ ಜೊತೆ ಮಲ್ಲ ಅಂತ ಈ ರೀತಿ ಮುಚ್ಕೊಳ್ಬೇಕು. ಹೀಗೆ ಇದನ್ನ ಮುಚ್ಚಿ 1/2 ಅವರ್ ನಾವು ಕುಕ್ ಮಾಡ್ಕೋಬೇಕು. ಇದು ಈಗ ಕಂಪ್ಲೀಟಾಗಿ ಕುಕ್ ಆಗಿದೆ ನೋಡಿ, ಬಿಸಿ ಇದೆ ತುಂಬ. ನೀವು ಹೀಗೆ ಹಲಸಿನ ಗಟ್ಟಿಯನ್ನು ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.